ಮಯೂರಿ, ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಲ್ಲ, ಅರ್ಜುನ್ ಏನು ಹೇಳ್ದ? ಪಾಪ ಅಜ್ಜಿ, ಅವನನ್ನು ಆ ಪರಿಸ್ಥಿತಿಯಲ್ಲಿ ನನಗೆ ನೋಡೋಕ್ಕೆ ಆಗಲಿಲ್ಲ. ನಾನು ತಪ್ಪು ಮಾಡಿಲ್ಲ ಅಂತ ಹೇಳ್ಕೊಂಡು ನನ್ನ ಹತ್ರ ಹತ್ಕೊಂಡ. ಪಾಪ ಕಣೆ, ಅವನನ್ನು ನೆನೆಸ್ಕೊಂಡ್ರೆ ನನಗೆ ಸಂಕಟ ಆಗುತ್ತೆ. ಹ್ಞೂ ಅಜ್ಜಿ, ಮೊದಲು ಏನಾದರೂ ಮಾಡಿ ಅರ್ಜುನ್ನ ಮನೆಗೆ ಕರ್ಕೊಂಡು ಬರಬೇಕು. ಅದನ್ನೇ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಏನು ಮಾಡೋದು ಅಂತ ನನಗೆ ಗೊತ್ತಾಗ್ತಿಲ್ಲ. ಅಜ್ಜಿ, ನೀವದ್ರ ಬಗ್ಗೆ ಏನೂ ಯೋಚನೆ ಮಾಡಬೇಡಿ. ಹರ್ಷ ನನ್ನ ಹತ್ರ ಎಲ್ಲ ಮಾತಾಡಿದ್ದಾನೆ. ಅವನು ಅರ್ಜುನ್ನ ಪೊಲೀಸರಿಂದ ಬಿಡಿಸೋದಕ್ಕೆ ಸಹಾಯ ಮಾಡ್ತಾನಂತೆ. ಅದೇನೋ ಅವನಿಗಲ್ಲಿ ತುಂಬ ಜನ ಗೊತ್ತಿದ್ದಾರಂತೆ. ಅಕಸ್ಮಾತ್ ಆಗಲಿಲ್ಲ ಅಂತಂದರೆ ರುದ್ರಮಾವ ಇದ್ದಾರಲ್ಲ, ನೋಡ್ಕೋತಾರೆ ಬಿಡಿ. ಏನೋ ಕಣೆ, ಹೊಟ್ಲಲ್ಲಿ ನನ್ನ ಮೊಮ್ಮಗ ನನ್ನ ಮನೆಗೆ ಬಂದರೆ ಸಾಕು. ಅಜ್ಜಿ, ನಿಮ್ಗೆ ಇನ್ನೊಂದು ವಿಚಾರ ಗೊತ್ತಾ? ಅರ್ಜುನ್ ಅಮೃತ ಮೇಲೆ ಅಟ್ಯಾಕ್ ಮಾಡಿದ್ದಾನೆ ಅಂತ ಅಂದ್ಕೊಂಡಿದ್ವಲ್ಲ, ಅದು ಸುಳ್ಳು ಅಜ್ಜಿ. ಆವತ್ತು ಅರ್ಜುನ್ ಹರ್ಷ ಜೊತೆ ಇದ್ನಂತೆ. ಹರ್ಷನೇ ಹೇಳ್ದ. ಅದು ಅಲ್ಲದೆ ಯಾರೋ ಅರ್ಜುನ್ ರೂಪ ತಗೊಂಡು ಅಮೃತ ಜೊತೆ ಹೋಗಿರೋದನ್ನು ನೋಡಿದಾನಂತೆ. ಅಯ್ಯೋ ದೇವ್ರೆ, ಈ ವಿಚಾರ ಎಲ್ರಿಗೂ ಗೊತ್ತಾದ್ರೆ ಏನು ಗತಿ? ಇಲ್ಲ, ಅರ್ಜುನ್ ವೇಷದಲ್ಲಿ ಬೇರೆ ಯಾರೋ ಬಂದಿದ್ದಾರೆ ಅಂತ ಯಾರಿಗೂ ಗೊತ್ತಾಗಬಾರ್ದು. ಗೊತ್ತಾದರೆ ತೊಂದರೆ ಆಗುತ್ತೆ. ಅಜ್ಜಿ, ಅದು ಅಲ್ಲದೆ ಅರ್ಜುನ್ ಥರನೇ ಇರೋನು ಅಮೃತನ ಕಾರಲ್ಲಿ ಕೂರಿಸ್ಕೊಂಡು ಕರ್ಕೊಂಡು ಹೋಗಿರೋದನ್ನ ನಮ್ಮ ಅರ್ಜುನು ನೋಡಿದಾನಂತೆ ಅಜ್ಜಿ. ಅಲ್ಲ, ಇದೆಲ್ಲ ಹೇಗೆ ಸಾಧ್ಯ ಅಂತ. ಏನು, ಅವತ್ತು ಮನೆಗೆ ಬಂದು ಅಮೃತನ ಕರ್ಕೊಂಡು ಹೋಗಿದ್ದು ಅರ್ಜುನ್ ಅಲ್ವಾ? ಇದನ್ನೆಲ್ಲ ಹೇಗೆ ನಂಬೋದು? ಅಯ್ಯೋ ದೇವ್ರೆ, ನನಗೊಂದು ಅರ್ಥ ಆಗ್ತಿಲ್ಲ ಕಡೆ. ಅದು ಏನೇ ಇರಲಿ, ಹಾಳಾದವಳು ಅಲ್ಲೇ ಸಾಯ್ಬೇಕಾಗಿತ್ತು. ಪರವಾಗಿಲ್ಲ, ಅವಳ ಹಣೆಯಲ್ಲಿ ಹಾಸ್ಪಿಟ್ಲಲ್ಲೇ ಸಾಯ್ಬೇಕು ಅಂತ ಬರ್ದಿದ್ರೆ ಏನು ಮಾಡೋಕ್ಕಾಗತ್ತೆ? ಒಟ್ಟಿನಲ್ಲಿ ಅರ್ಜುನ್ ಮನೆಗೆ ಸೇಫಾಗಿ ಬರಬೇಕು ಅಷ್ಟೆ. ಅಜ್ಜಿ, ನೀವು ಏನಾದರೂ ಮಾಡಿ ಪ್ಲೀಸ್ ಅಜ್ಜಿ. ಸರಿ ಕಣೆ, ಏನು ಮಾಡ್ಬೋದು ಅಂತ ನಾನು ಯೋಚನೆ ಮಾಡ್ತೀನಿ. ನೀನು ಹೋಗಿ ಮಲ್ಗು. ಸರಿ. ಗುಡ್ ಈವ್ನಿಂಗ್ ಅಮೃತ ಅವರೇ, ಈಗ ಆರೋಗ್ಯ ಹೇಗಿದೆ? ಪರವಾಗಿಲ್ಲ ಡಾಕ್ಟ್ರೆ, ಸ್ವಲ್ಪ ಸುಸ್ತಿದೆ ಅಷ್ಟೇ. ನನ್ನನ್ನು ಮನೆಗೆ ಕಳಿಸ್ಕೊಡಿ.